ನಮಸ್ಕಾರ, ನಿಮ್ಮ ಹೆಸರು? ಭಾಸ್ಕರ್ ಅಂತ. ಹಾಂ, ಇಲ್ಲಿದ್ದು ವಿಶೇಷ ಏನು ಇವತ್ತಿಂದು? ಇವತ್ತು ಇಲ್ಲಿ ಮಾಮೂಲಿ ದೀಪೋತ್ಸವ. ಈ ಜಾಗದ ಹೆಸರು? ಇದು ಹೊಸ ದೇವರ ಚೌಡಿ. ಹಾಂ, ಇಲ್ಲಿದ್ದು ವಿಶೇಷ? ಅದೇ ವಿಶೇಷ ಅಂದರೆ ಇಲ್ಲಿ 13 ದೈವಗಳಿದೆ. ಹಾಂ, ಅದರ 13 ದೈವ ಕೋಲಗಿಲ್ಲೆಲ್ಲ ಆಗ್ತದೆ. ಹಾಂ, ಅದ್ರ ಪ್ರಕಾರ ಇವತ್ತು ದೀಪೋತ್ಸವ ಮಾಡಬೇಕಿತ್ತು. ಹಾಂ, ಆ ದೀಪೋತ್ಸವ ಮಾಡಿದ್ದೀನಿ. ಹಾಂ, ಹಾಂ, ಕೆಳಗೆ ಬೆಳ್ಳರಮ್ಮಂದು ಹಬ್ಬ ಉಂಟು, ದೀಪೋತ್ಸವ ಉಂಟು. ಹಾಂ, ಅಲ್ಲೂ ಇವತ್ತು ದೀಪೋತ್ಸವ ಮಾಡಿದ್ದೀನಿ. ಹಾಂ. ನೀವು ಇದ್ರ ಮುಖ್ಯಸ್ಥರ? ಹೌದು. ಹಾಂ, ಇದು ವರ್ಷ ವರ್ಷ ನಡೀತದೆ? ಹೌದು, ವರ್ಷ ವರ್ಷ. ಹಾಂ, 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 ಹಾಂ. ಇದು ಕಳಸೇಶ್ವರ ದೇವಸ್ಥಾನದ್ದು ಅದೇ ಪರಿವಾರ ದೈವ. ಅಲ್ಲಿದು ಕೆಳಗೆ ಗುತ್ತಿಯಮ್ಮನವರಿದ್ದಾರೆ. ಹಾಂ, ಅಲ್ಲೂ ಸಮೇತ ಇವತ್ತು ದೀಪೋತ್ಸವ ಇವೆಲ್ಲ ನಡೀತದೆ. ಇವತ್ತು ಗ್ರಾಮ ದೇವರಿಗೆ ಆಗ್ಬೇಕಾದ್ರೆ ಮೊದಲು ಇಲ್ಲಿ ಗಣಪತಿ ಇದ್ದಾರೆ. ಗಣಪತಿಗೆ ಮೈನ್ ಪೂಜೆ ಗಣಪತಿ ಮಾಡಿ ಆಮೇಲೆ ಗ್ರಾಮ ದೇವರಿಗೆಲ್ಲ ಪೂಜೆ ಮಾಡಿ. ಇಲ್ಲಿ ರಾಜದೈವ ಧೂಮಾವತಿ ಒಟ್ಟು 4 ದೈವ ಇದ್ದಾವೆ. ಆಮೇಲೆ ಹೊರಗಡೆ ಒಂದು ಪಂಜರ್ಲಿ ಇದೆ. ಆಮೇಲೆ ನಾಗದೇವತೆ, ವಿಷ್ಣುಮೂರ್ತಿ, ಆಮೇಲೆ ಪಂಜರ್ಲಿ, ಆಮೇಲೆ ಇಲ್ಲಿ ಪರಮಾನ ಜಿಡ್ಗ, ಆಮೇಲೆ ಅಡ್ಕೋಟ್ ಚೌರಿ, ಆಮೇಲೆ ಸೂರ್ಮಾನೆ ಚೌರಿ. ಆಮೇಲೆ ಅಲ್ಲಿಂದ ಇಲ್ಲಿ ಬಂದ್ರೆ ಇಲ್ಲಿ ಹನುಮಂತ, ಅಲ್ಲಿಂದ ಈಚೆ ಕಡೆ ಜಟಗ ಇಷ್ಟಿದೆ. ಅದೇ ಕೆಳಗಡೆ ಬೆಳ್ಳಾರಮ್ಮ ದೇವಸ್ಥಾನ. ಅಲ್ಲಿ ಬೆಳ್ಳಾರಮ್ಮ ಮತ್ತೆ ಇನ್ನು ಬೆಳ್ಳಾರಮ್ಮಂದು, ಆಮೇಲೆ ಇದು ಚೌಡೇಶ್ವರಿ ಇದಿದೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಕುಟುಂಬಗಳು ಶಾನ್ಬಾರ್ ಮನೆತನ ಫಸ್ಟ್, ಆಮೇಲೆ ಗೌಡ್ರ ಮನೆತನ 2 ಇದೆ, ಆಮೇಲೆ ಕುಂಬಾರ ಮನೆತನ, ಆಮೇಲೆ ಕೊಡಗೇರು, ಅದು ನಮ್ಮ ಗೌಡ್ರು ಇದು ಮುಂಡಾನಿ ಕೊಡುಗೆ, ಆಮೇಲೆ ಗುಮ್ಮಗೆ ಕೊಡುಗೆ, ಒಟ್ಟು 6 ಕೊಡುಗೆ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಕೆಳಗೆ ದೀಪೋತ್ಸವ ಆಗ್ತದೆ. ಗುತ್ತಿಯಮ್ಮ ದೇವಸ್ಥಾನ, ಗುತ್ತಿಯಮ್ಮ, ಎಲ್ಲಮ್ಮ, ಮಾತಂಗಿ, ಚೌಡೇಶ್ವರಿ, 4 ದೇವರುಗಳಿವೆ. ಅಲ್ಲೂ ಇವತ್ತು ದೀಪೋತ್ಸವ ಆಗ್ತದೆ. ಇಲ್ಲಿಂದ ಉತ್ಸವ ಅಲ್ಲಿ ಹೋಗಿ ಅಲ್ಲಿ ಒಂದು ಪೂಜೆ ಆಗ್ತದೆ. ಪೂಜೆ ಆಗಿ ಅಲ್ಲಿ ಮುಗಿತದೆ. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿತು. ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ.
ತಲೆ ಎತ್ತ